ರಾಜೀನಾಮೆ ಪ್ರಹಸನಕ್ಕೆ ರಾಹುಲ್ ಖಡಕ್ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಮನವೊಲಿಸಿ ಒಪ್ಪಿಲ್ಲ ಅಂತಿದ್ರೆ ರಾಜೀನಾಮೆಯನ್ನ ಅಂಗೀಕರಿಸಿ ಅನ್ನುವಂತ ಖಡಕ್ ಸೂಚನೆಯನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಿರುವಂತದ್ದು. ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೈಕಮಾಂಡ್ ಬಹಳಷ್ಟು ಗಂಭೀರವಾಗಿ ಪರಿಗಣಿಸ್ತಾ ಇದೆ. ಆರಂಭದಲ್ಲಿ ಮನವೊಲಿಸಿ, ಆಗಿಲ್ಲ ಅಂದ್ರೆ ಅಂಗೀಕರಿಸಿ ಅಂತ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಸೂಚನೆ ಕೊಟ್ಟು ರಾಹುಲ್ ಗಾಂಧಿ ದೆಹಲಿಗೆ ಹೋಗಿದ್ದಾರೆ. ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆಗೆ ಶತ ಪ್ರಯತ್ನಗಳು ನಡೀತಾನೆ ಇದೆ. ಸಿಎಂ ಡಿಕೆಶಿ ಮತ್ತು ಅವರ ಆಪ್ತರಿಂದ ಸತತ ಪ್ರಯತ್ನಗಳಾಗ್ತಾ ಇದೆ ರಾಮಲಿಂಗಾರೆಡ್ಡಿ ಅವರ ಸಂಪರ್ಕಕ್ಕೆ. ಆದ್ರೆ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಅಜ್ಞಾತ ಸ್ಥಳದಲ್ಲಿದ್ದಾರೆ ರಾಮಲಿಂಗಾರೆಡ್ಡಿ. ಬೆಳಗ್ಗೆ ಸುದ್ದಿಗೋಷ್ಠಿಯನ್ನ ಮಾಡಿದಂತ ಅವರು ಅದಾದ್ಮೇಲೆ ಎಲ್ಲಿ ಹೋಗಿದ್ದಾರೆ ಅನ್ನುವಂಥ ಪತ್ತೇನೇ ಇಲ್ಲ. ಅಜ್ಞಾತ ಸ್ಥಳದಲ್ಲಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಮತ್ತು ಅವರ ಆಪ್ತರಿಂದ ಸತತ ಪ್ರಯತ್ನಗಳು ನಡೀತಾ ಇದೆ. ಆದ್ರೆ ಯಾವುದೇ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ರಾಮಲಿಂಗಾರೆಡ್ಡಿ ಅವರು ಅವರ ಮೊಬೈಲ್ ಸ್ವಿಚ್ ಆಫ್ ಬರ್ತಾ ಇದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರ ಜೊತೆಗೆ ಪ್ರಮುಖ ನಾಯಕರುಗಳ ಜೊತೆಗೆ ಇನ್ನು ರಾಜ್ಯಸಭೆಯ ಇವತ್ತು ನಾಮಿನೇಷನ್ ಪ್ರಕ್ರಿಯೆ ಇತ್ತು. ಅದನ್ನು ಮುಗಿಸಿದ ನಂತರದಲ್ಲಿ ಇವತ್ತು ರಾಜ್ಯದಲ್ಲಿ ಆದಂತಹ ಒಂದಿಷ್ಟು ಬೆಳವಣಿಗೆಗಳ ಬಗ್ಗೆ ಗಮನ ಹರಿಸಿದ್ದಾರೆ ರಾಹುಲ್ ಗಾಂಧಿ ಅವರು. ಮೊದಲಿಗೆ ಮನವೊಲಿಸಿ, ಆಗಿಲ್ಲ ಅಂದ್ರೆ ನೋಡ್ದೇನೆ ಅಂಗೀಕಾರ ಮಾಡಿ ರಾಜೀನಾಮೆಯನ್ನ ಅನ್ನುವಂತಹ ಖಡಕ್ ಸೂಚನೆಯನ್ನ ರಾಹುಲ್ ಗಾಂಧಿ ಅವರು ಕೊಟ್ಟು ದೆಹಲಿಗೆ ವಾಪಸ್ ಹೋಗಿದ್ದಾರಂತೆ. ಒಪ್ಪದಿದ್ದರೆ ರಾಜೀನಾಮೆ ಅಂಗೀಕಾರ, ಈ ರೀತಿಯ ಖಡಕ್ ಸೂಚನೆಯನ್ನ ರಾಹುಲ್ ಗಾಂಧಿ ಅವರು ರಾಜ್ಯ ನಾಯಕರಿಗೆ ಕೊಟ್ಟಿರುವಂಥದ್ದು, ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೊಟ್ಟಿರುವಂಥದ್ದು. ಆದರೆ ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಡಿಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ರು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪಟೇಲ್ರೇ, ಹೈಕಮಾಂಡ್ ನಿಂದ ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಕಡೆಯಿಂದ ಇಷ್ಟೊಂದು ನಿಷ್ಠುರವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ಸಾಧ್ಯನಾ? ಅದರಲ್ಲೂ ರಾಮಲಿಂಗಾರೆಡ್ಡಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಅದರಲ್ಲೂ ಜಿಬಿ ಎಲೆಕ್ಷನ್ಗಳನ್ನ ಮುಂದಿಟ್ಕೊಂಡು. ಹುಗಾರ್ ನಿರ್ದಿಷ್ಟ ಖಾತೆಯ ಬೇಡಿಕೆ ಇಟ್ಟು ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇದೀಗ ಹೈಕಮಾಂಡ್ ಮತ್ತು ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಖಾತೆ ಹಂಚಿಕೆ ಮಾಡಿ 24 ಗಂಟೆ ಕಳೆಯೋದ್ರೊಳಗಡೆ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಬೇಡಿಕೆ ಇಟ್ಟು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಈಗ ರಾಜೀನಾಮೆ ಹಿಂಪಡೆಯಲು ಈಗ ರಾಮಲಿಂಗಾರೆಡ್ಡಿ ಕೈಗೂ ಕೂಡ ಸಿಗ್ತಿಲ್ಲ ಮತ್ತು ಸಂಪರ್ಕಕ್ಕೂ ಕೂಡ ಪ್ರಯತ್ನ ಮಾಡಿದ್ರು ಕೂಡ ವಿಫಲವಾಗ್ತಿರ್ತಕ್ಕಂಥದ್ದು. ಈಗಾಗಲೇ ತಮಿಳುನಾಡಲ್ಲಿ ಇದ್ದಾರೆ ಎಂದು ಹೇಳಲಾಗ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಹಿರಿಯ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಕೂಡ ಆಹಾರ ಖಾತೆ ಬೇಡ, ನನಗೆ ಸಮಾಜ ಕಲ್ಯಾಣ ಅಥವಾ ಕೃಷಿ ಖಾತೆ ಬೇಕು ಅಂತೇಳಿ ಪಟ್ಟು ಹಿಡಿದಿರ್ತಕ್ಕಂಥದ್ದು. ಜೊತೆಗೆ ತಾನು ಹಿರಿಯನಾಗಿದ್ದು ಇಡೀ ಮಾದಿಗ ಸಮುದಾಯಕ್ಕೆ ಅತಿ ದೊಡ್ಡ ನಾಯಕನಾಗಿದ್ದು ನನ್ನಂಥ ಹಿರಿಯ ಸಚಿವನಿಗೆ ಅವಮಾನ ಮಾಡಿರ್ತಕ್ಕಂಥದ್ದು, ನಾನು ಇನ್ನು 2 ವರ್ಷ ಬಿಟ್ಟರೆ ನಾನು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಹೊಂದಿದ್ದೇನೆ, ನನಗೆ ಇಂಥ ಖಾತೆಯನ್ನು ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ತಮ್ಮ ಅಸಮಾಧಾನ ಮತ್ತು ಬೇಸರವನ್ನು ಹೊರ ಹಾಕಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ನಾನು ರಾಜ್ಯ ನಾಯಕರ ಜೊತೆ ಮಾತುಕತೆ ನಡೆಸ್ತೀನಿ ಅಂತ ಹೇಳಿ ಸಮಾಧಾನ ಮಾಡೋ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ರಾಮಲಿಂಗಾರೆಡ್ಡಿ ಜೊತೆ DK ಶಿವಕುಮಾರ್ ಮತ್ತು ಸುರ್ಜೇವಾಲರವರು ಸಂಪರ್ಕಕ್ಕೆ ಪ್ರಯತ್ನ ಮಾಡಿದ್ರು, ವಿಫಲರಾಗಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಅವರು ದೆಹಲಿಗೆ ತೆರಳುವ ಮುನ್ನ ಖಾಸಗಿ ಹೋಟೆಲ್ನಲ್ಲಿ ನಾಯಕರ ಜೊತೆ ಲಂಚ್ ಮೀಟಿಂಗ್ ಅನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಮನವೊಲಿಕೆ ಪ್ರಯತ್ನವನ್ನು ಮಾಡಿ ಶತಾಯಗತ ಮನವೊಲಿಸಿ, ಒಂದು ವೇಳೆ ಮನವೊಲಿಕೆಗೆ ಬಗದಿದ್ದರೆ ಇನ್ನೇನು ಮಾಡಲಿಕ್ಕಾಗಲ್ಲ, ರಾಜೀನಾಮೆಯನ್ನು ಅಂಗೀಕರಿಸಿ ಅಂತೇಳಿ ಕಡ್ಡಿ ತುಂಡಾದಂತೆ ರಾಜ್ಯದ ನಾಯಕರಿಗೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಒಂದು ವೇಳೆ ರಾಮಲಿಂಗಾರೆಡ್ಡಿಯನ್ನು ಮನವೊಲಿಸಿ ಬೇರೆ ಖಾತೆಯನ್ನು ಕೊಟ್ಟರೆ ಎಲ್ಲೊಂದು ಕಡೆ ಅದು ಮುಂಬರಲಿದ್ದಿರ್ತಕ್ಕಂಥ GBA ಚುನಾವಣೆಗೆ ಸಹಾಯ ಆಗುತ್ತೆ ಎಂಬ ಲೆಕ್ಕಾಚಾರ ಇರ್ತಕ್ಕಂಥದ್ದು. ಒಂದು ವೇಳೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ಅಂಗೀಕಾರವನ್ನು ಮಾಡಿದರೆ ಮುಂಬರಲಿರ್ತಕ್ಕಂಥ GBA ಚುನಾವಣೆಯಲ್ಲಿ ಒಂದು ಕಡೆ ಕಾಂಗ್ರೆಸ್ಗೆ ವ್ಯತಿರಿಕ್ತ ಪರಿಣಾಮ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಯಾಕಂತೇಳಿದ್ರೆ ಇಡೀ ಬೆಂಗಳೂರಿನಲ್ಲಿ ಎಲ್ಲ ಪ್ರದೇಶಗಳು ಕೂಡ ತನ್ನದೇ ಆದ ಬೆಂಬಲಿಗ ಪಡೆಯನ್ನು ಹೊಂದಿರತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಮತ್ತೊಂದು ಕಡೆ ಬೇರೆ ಬೇರೆ ಬೆಂಗಳೂರಿನ ಬೇರೆ ಬೇರೆ ವಿಚಾರಗಳ ಸಂಬಂಧಪಟ್ಟ ಕೂಡ ತನ್ನದೇ ಆದ ಹಿಡಿತವನ್ನು ಹೊಂದಿರತಕ್ಕಂಥದ್ದು. ಬೆಂಗಳೂರು ಕಸ ವಿಚಾರದಲ್ಲಿ ಕೂಡ ಇವತ್ತು ಕೂಡ ರಾಮಲಿಂಗಾರೆಡ್ಡಿ ತನ್ನದೇ ಆದ ಹಿಡಿತವನ್ನು ಕೂಡ ಇಟ್ಟುಕೊಂಡಿರ್ತಕ್ಕಂಥದ್ದು ಮತ್ತು ಬೆಂಗಳೂರಿನ ಆಳ ಅಗಲವನ್ನು ಬಲ್ಲವರಾಗಿರ್ತಕ್ಕಂಥದ್ದು. ಆದರೆ ಎಲ್ಲ ಒಂದು ಕಡೆ ಈ ಹಿಂದೆ DK ಶಿವಕುಮಾರ್ ಮತ್ತು ಅವರ ಸಹೋದರ DK ಸುರೇಶ್ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡ್ತೀವಿ ಅಂತೇಳಿ ಪ್ರಾಮಿಸನ್ನು ಮಾಡಿದ್ರು, ಆದರೆ ಕೊಡಲಿಲ್ಲ ಅನ್ನೋದು ಅವರ ಬೇಸರ ಆಗಿರ್ತಕ್ಕಂಥದ್ದು. ಯಾಕಂತೇಳಿ ದಿಢೀರ್ನೆ ಕೃಷ್ಣ ಬೈರೇಗೌಡರು ದೆಹಲಿ ಲಾಬಿ ಮುಖಾಂತರ ರಾಹುಲ್ ಗಾಂಧಿ ಲಾಬಿ ಮುಖಾಂತರ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಪಡೆದಿರ್ತಕ್ಕಂಥದ್ದು. ಇದೀಗ ಎಲ್ಲ ಒಂದು ಕಡೆ ರಾಹುಲ್ ಗಾಂಧಿ ಕೂಡ ಆ ಖಾತೆಯನ್ನು ಬದಲಾವಣೆ ಮಾಡಿ ರಾಮಲಿಂಗಾರೆಡ್ಡಿ ಕೊಡಿಸ್ಲಿಕ್ಕೂ ಕೂಡ ತಯಾರಿಲ್ಲ. ಹಾಗಾಗಿ ಒಂದು ವೇಳೆ ಜಲಸಂಪನ್ಮೂಲ ಖಾತೆ ಬೇಡ ಅಂತ ಹೇಳಿದ್ರೆ ಬೇರೆ ಖಾತೆಯನ್ನು ಕೊಡಿ, ಬೇರೆ ಖಾತೆಯನ್ನು ಒಪ್ಪದಿದ್ದರೆ ರಾಜೀನಾಮೆಗೆ ಅಂಗೀಕರಿಸಿ ಅನ್ನೋ ಮುಖಾಂತರ ಎಲ್ಲ ಒಂದು ಕಡೆ ಹಿರಿಯ ನಾಯಕರ ಈ ಒಂದು ಮುನಿಸು ಪರೋಕ್ಷ ಬ್ಲ್ಯಾಕ್ ಮೇಲ್ಗೆ ಬಗ್ಗಬಾರದು ಎಂಬ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಎಲ್ಲ
ಬೆಳವಣಿಗೆ ನಡುವೆ ಕೂಡ ಇದೀಗ ಕೆ ಎಚ್ ಮುನಿಯಪ್ಪ ಕೂಡ ಸೈಲೆಂಟ್ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದು ವೇಳೆ ರಾಹುಲ್ ಗಾಂಧಿ ಅವರು ಕೆ ಎಚ್ ಮುನಿಯಪ್ಪ ರಾಜೀನಾಮೆಯನ್ನು ಒಂದು ವೇಳೆ ಕೊಡಲು ಮುಂದಾದರೆ ಅದು ಮುಂದೆ ಬೇರೆ ರೀತಿಯ ಪರಿಣಾಮ ಆಗುತ್ತೆ ಎಂಬ ಕಾರಣಕ್ಕಾಗಿ ಕೆ ಎಚ್ ಮುನಿಯಪ್ಪ ಸೈಲೆಂಟ್ ಆಗಿರ್ತಕ್ಕಂಥದ್ದು. ಈಗಾಗಲೇ ಕೃಷಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಎರಡೂ ಖಾತೆಗಳು ಮುಖ್ಯಮಂತ್ರಿಗಳ ಕೈಯಲ್ಲಿರ್ತಕ್ಕಂಥದ್ದು. ಅವರಿಗೆ ಬದಲಾವಣೆ ಮಾಡ್ತಕ್ಕಂಥ ಅವಕಾಶಗಳು ಇರ್ತಕ್ಕಂಥದ್ದು. ಒಂದು ವೇಳೆ ಕೆ ಎಚ್ ಮುನಿಯಪ್ಪಗೆ ಅಥವಾ ರಾಮಲಿಂಗಾರೆಡ್ಡಿ ಖಾತೆಗಳನ್ನ ಬದಲಾಯಿಸಿದರೆ ಉಳಿದಂಥ ಅನೇಕ ಸಚಿವರುಗಳು ಕೂಡ ಇದೇ ರೀತಿ ಪಟ್ಟಿಡ್ತಾರೆ. ಮುಂದೆ ಇದು ದೊಡ್ಡ ತಲೆನೋವಾಗುತ್ತೆ ಎಂಬ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರುಗಳು ಕೂಡ ಈ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ರಾಹುಲ್ ಗಾಂಧಿ ಅವರು ಸುರ್ಜೇವಾಲಾ ಅವರಿಗೆ ಮನವೊಲಿಕೆಗೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಮನವೊಲಿಕೆ ಬಗ್ಗದಿದ್ದರೆ ರಾಜೀನಾಮೆ ಅಂಗೀಕರಿಸಿ ಅಂತ ಹೇಳಿರ್ತಕ್ಕಂಥದ್ದು. ಒಟ್ಟಾರೆ ಸರ್ಕಾರ ಬಂದು 3 ದಿನಗಳ ಒಳಗಡೆ ಎಲ್ಲೊಂದು ಕಡೆ ಖಾತೆಗಾಗಿ ಖ್ಯಾತೆ ಉಂಟಾಗಿ ಈಗಾಗಲೇ ಒಬ್ಬರು ಸಚಿವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಅತಿ ದೊಡ್ಡ ಮುಜುಗರ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ BU ವಿಜೇಂದ್ರ ಅವರು ಮಧ್ಯಂತರ ಚುನಾವಣೆ ಬರುವ ಸಾಧ್ಯತೆ ಇದೆ ಅಂತೇಳಿ ಎಲ್ಲೊಂದು ಕಡೆ ಸರ್ಕಾರ ಪತನ ಆಗುತ್ತೆ ಅಂತೇಳಿ ಭವಿಷ್ಯವನ್ನು ನುಡಿದಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ವಿಪಕ್ಷ ನಾಯಕ R ಅಶೋಕ್ ಕೂಡ ಸರ್ಕಾರ ಪತನ ಆಗುವ ಮುನ್ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ DK ಶಿವಕುಮಾರ್ ಈಗ ಎಲ್ಲರನ್ನೂ ಸಮಾಧಾನ ಮಾಡಿ ಒಟ್ಟಿಗೆ ಕರೆದೊಯ್ಯುವಂಥ ಅತಿ ದೊಡ್ಡ ಸವಾಲು ಎದುರಾಗಿರ್ತಕ್ಕಂಥದ್ದು. 3 ದಿನದಲ್ಲಿ ಎಲ್ಲೊಂದು ಕಡೆ ರಾಜೀನಾಮೆ ಸವಾಲು ಎದುರಾಗಿರ್ತಕ್ಕಂಥದ್ದು. ಯಾವ ರೀತಿ ಬಗೆಹರಿಸ್ತಾರೆ ಅನ್ನೋದು ಕೂಡ ಸದ್ಯದ ಕುತೂಹಲ ಅಂತ ಹೇಳ್ಬೋದು. ಹೂಗಾರ್ ಪಟೇಲ್ರೆ, ಒಂದು ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ವಿಚಾರ, ಕೆ ಎಚ್ ಮುನಿಯಪ್ಪನವರ ಅಸಮಾಧಾನ ಹೊರಗೆ ಬಿದ್ದಿದೆ ಆಗಲೇ. ಆಮೇಲೆ ಮತ್ತೊಂದು ಕಡೆ HK ಪಾಟೀಲ್ ಹೇಳ್ತಾರೆ ಇದೊಂದು ವೇಕಪ್ ಕಾಲ್ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಸೀನಿಯರ್ಸ್ ಲೀಡರ್ಗಳು ಇದು ಸಹಜವಾಗಿ ಬಿಜೆಪಿಗೆ ಅಸ್ತ್ರ ಆಗ್ತಾ ಇದೆ ವಿಪಕ್ಷಕ್ಕೆ. ಸೊ ಹಾಗಾಗಿ ಹೈಕಮಾಂಡ್ ಏನ್ ಮಾಡಬಹುದು ಅಂತ ಅನ್ಸುತ್ತೆ ಎಲ್ಲ ಸೀನಿಯರ್ಸ್ ಆಗಿರೋ ಕಾರಣಕ್ಕಾಗಿ. ಖಂಡಿತವಾಗಿ ಕರ್ನಾಟಕದಲ್ಲಿ ವಿಪಕ್ಷ ಎಲ್ಲೊಂದು ಕಡೆ ವೀಕ್ ಆಗಿದೆ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ವೀಕ್ ಆಗಿರ್ತಕ್ಕಂಥ ವಿಪಕ್ಷಕ್ಕೆ ಸ್ವತಃ ಆಡಳಿತ ಪಕ್ಷವೇ ಆಹಾರವನ್ನು ಕೊಟ್ಟರು ಕೂಡ, ರಾಜಕೀಯ ಆಹಾರವನ್ನು ಕೊಟ್ಟರು ಕೂಡ ಅದನ್ನು ಸರಿಯಾಗಿ ಬಳಸ್ಕೊಳ್ಳಲು ವಿಫಲ ಆಗಿದೆ ಎಂಬುದು ಕೂಡ ರಾಷ್ಟ್ರೀಯ BJP ನಾಯಕರುಗಳು ಕೂಡ ಇದು ಬೇಸರ ತರಿಸಿರ್ತಕ್ಕಂಥದ್ದು. ಇದರ ನಡುವೆ KH ಪಾಟೀಲ್ರವರು ಕೂಡ HK ಪಾಟೀಲ್ರವರು ಕೂಡ ಮಂತ್ರಿ ಸ್ಥಾನಕ್ಕಾಗಿ ಪ್ರಯತ್ನ ಮಾಡಿದ್ರು. ಎಲ್ಲೊಂದು ಕಡೆ ಮಂತ್ರಿ ಸ್ಥಾನವೂ ಸಿಗಲ್ಲ, ಅತ್ತ ಸಭಾಪತಿ ಸ್ಥಾನವೂ ಗ್ಯಾರಂಟಿ ಇಲ್ಲ ಎಂಬ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಇದು ಒಂಥರ ಎಚ್ಚರಿಕೆ ಕರೆಗಂಟೆ ಅಂತ ಮುಖಾಂತರ ಹಿರಿಯರು ತಿರುಗಿ ಬಿದ್ದರೆ ಪಕ್ಷಕ್ಕೆ ಮುಂದೆ ವ್ಯತಿರಿಕ್ತ ಪರಿಣಾಮ ಆಗುತ್ತೆ ಎಂಬ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆ ಕಾಂಗ್ರೆಸ್ ಒಳಗಡಿನ ಭಿನ್ನಾಭಿಪ್ರಾಯ, ಭಿನ್ನಮತ ಇದೀಗ ಬೂದಿ ಮುಚ್ಚಿದ ಕೆಂಡದಂತಿರ್ತಕ್ಕಂಥದ್ದು. 2ನೇ ಹಂತದ ಸಚಿವರ ಪ್ರಮಾಣ ವಚನ ಸಂಬಂಧಪಟ್ಟ ಹಾಗೆ ಅನೇಕ ಸಚಿವರುಗಳು ಅನೇಕ ಶಾಸಕರುಗಳು ಆಕಾಂಕ್ಷಿಗಳಿರ್ತಕ್ಕಂಥ ಸುಮಾರು 40ಕ್ಕೂ ಹೆಚ್ಚು ಹಿರಿಯ ಶಾಸಕರುಗಳು ಕೂಡ ಆಗಿರುವಂಥದ್ದು. ಒಂದು ಕಡೆ ರಾಹುಲ್ ಗಾಂಧಿಯವರು ಕಿರಿಯರಿಗೆ ಅವಕಾಶ ಕೊಡಬೇಕಂತೇಳಿ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಇದು 2ನೇ ಹಂತದ ಸಚಿವ ಸಂಪುಟ ಅಂದರೆ ವಿಸ್ತರಣೆ ಸಂದರ್ಭದಲ್ಲಿ ಬಹುಶಃ ಅತಿದೊಡ್ಡ ಒಂದು ಕಾಂಗ್ರೆಸ್ ಒಳಗಡೆ ಅತಿದೊಡ್ಡ ಒಂದು ಹೋರಾಟಗಳು ಮತ್ತು ಅತಿದೊಡ್ಡ ಬೆಂಬಲಿಗ ಪಡೆಗಳ ಎಲ್ಲೊಂದು ಕಡೆ ಪ್ರತಿಭಟನೆಗಳು ಆರಂಭ ಆಗೋ ಸಾಧ್ಯತೆ ಇರ್ತಕ್ಕಂಥದ್ದು. ಈಗಾಗಲೇ ಜಮೀರ್ ಅಹಮದ್ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂತೇಳಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿಸ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಬೋವಿ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಶಿವರಾಜ್ ತಂಗಡಿ ಕೂಡ ಅವರ ಬೆಂಬಲಿಗರ ಮುಖಾಂತರ ಪ್ರತಿಭಟನೆಯನ್ನು ಮಾಡಿಸ್ತಿರ್ತಕ್ಕಂಥದ್ದು. ಈಗಾಗಲೇ ಹಲವಾರು ನಾಯಕರುಗಳು ಮತ್ತೆ ಸಂಪುಟಕ್ಕೆ ಸೇರ್ಪಡೆಗೆ ಈಗ ಹಲವಾರು ಕಸರತ್ತು, ಹೋರಾಟಗಳು, ಪ್ರತಿಭಟನೆಗಳನ್ನು ಮಾಡ್ತಿರ್ತಕ್ಕಂಥದ್ದು. ಹೂಗಾರ್. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ರೆ ಡೀಟೇಲ್ಸ್ಗೆ. ಈ ರೀತಿಯಾದಂಥ ಬೆಳವಣಿಗೆಗಳನ್ನು